ಪ್ರೇಕ್ಷಕರೇ, ಎಲ್ಲರಿಗೂ ಪ್ರಣಾಮಗಳು. ಶ್ರೀಹರಿಯ ಮಹಿಮೆ ಸಾರುವ ಶ್ರದ್ಧಾಭಕ್ತಿಗಳ ಸಾಗರದ ಆಳದಿಂದ ಬರುವಂತಹ ಸಾರಾಮೃತವೇ ಶ್ರೀಹರಿಕಥಾಮೃತ ಸಾರ. ಸರಳ ಕನ್ನಡ ಭಾಷೆಯಲ್ಲಿ ದಾಸಶ್ರೇಷ್ಠರಾದಂತಹ ಜಗನ್ನಾಥ ವಿಠಲರು ರಚಿಸಿಕೊಟ್ಟಿದ್ದಾರೆ ಇಂಥ ಹರಿಕಥಾಮೃತ ಸಾರವ. ಇಂಥ ಮೇರುಕೃತಿಯ ಚಿಂತನ ಮಾಡುವುದರಿಂದ, ಈ ಮೇರುಕೃತಿಯ ಪಾರಾಯಣ ಮಾಡುವುದರಿಂದ, ಈ ಮೇರುಕೃತಿಯ 32 ಸಂಧಿಗಳ ಪದ್ಯಗಳನ್ನು ಕೇಳುವುದರಿಂದ ಮಾನವನಿಗೆ ಲಾಭ ಏನು ಎಂಬುದರ ಗಹನವಾದ ಚರ್ಚೆ ಆಗಬೇಕಾಗಿದೆ. ಮಳೆ ಸುರಿದು ನಿಂತಾಗ, ಮನೆಯ ಅಂಗಳದೆ ಹರಿದು ಬರುವಾಗ ಆ ಜಲವು ಯಾವುದಕ್ಕೂ ಉಪಯುಕ್ತವಾಗುವುದಿಲ್ಲವೆಂದು ಮನುಜ ಕಡೆಗಣಿಸುವುದುಂಟು. ಕಸ ಕಟ್ಟಿ ಕ್ರಿಮಿಕೀಟಗಳಿಂದ ಒಳಗೊಂಡ ಈ ವರ್ಷಧಾರೆ ನದಿಯೊಡಲ ಸೇರಿದಾಗ ಎಂಬುದನ್ನು ಮಂಥನ ಮಾಡುವ ಜಗನ್ನಾಥದಾಸರು ಈ ದೃಷ್ಟಾಂತವನ್ನು ಹರಿಸ್ಮರಣೆಗೆ ತಾಳಿ ಹಾಕಿ ಹೇಳುವುದೇನೆಂದರೆ, ಅಶುದ್ಧಿಯಾಗಿರ್ತಕ್ಕಂಥ ಮಳೆ ಬಂದಿರತಕ್ಕಂಥ ನೀರು ಎಲ್ಲ ಕಡೆ ಹರಿಯುವ ಮುಂದೆ ಆ ನೀರನ್ನು ನಾವು ತೆಗೆದುಕೊಂಡು ಸ್ನಾನ ಮಾಡುವುದಿಲ್ಲ, ಅಭಿಷೇಕಾದಿಗಳನ್ನು ಮಾಡುವುದಿಲ್ಲ. ಅದೇ ನೀರೆಲ್ಲಿ ಹೋಗ್ತದೆ? ಆ ನೀರು ಮುಂದೆ ನದಿಗೆ ಹೋಗ್ತದೆ. ಎಲ್ಲ ಮಳೆಯ ನೀರು ನದಿಗೆ ಹೋಗಿ ಅಶುದ್ಧವಾಗ್ತದೆ. ಅಶುದ್ಧಿಯಾದ ನೀರು ಗಂಗೆಯನ್ನು ಸೇರಿ ಹೇಗೆ ಶುದ್ಧಿ ಆಗ್ತದೋ ಹಾಗೆ ನಾವು ಈ ಹರಿಕಥಾಮೃತ ಪಾರಾಯಣ ಮಾಡೋದ್ರಿಂದ, ಶ್ರೀಮನ್ ನ್ಯಾಯಸೂರ್ಯ ಶ್ರವಣ ಮಾಡೋದ್ರಿಂದ, ಜ್ಞಾನಿಗಳ ತತ್ವದ ಅಮೃತವನ್ನು ನಾವು ನಿತ್ಯದ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಅಶುದ್ಧಿಯಾದ ಕಲ್ಮಶವಾದ ಸಂಸಾರದಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮತ್ಸಾರಾದಿಗಳನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಈ ಹರಿಕಥಾಮೃತ ಸಾರ ಅನೇಕ ವಿಷಯಗಳನ್ನು ನಮಗೆ ಜಗನ್ನಾಥದಾಸರು ಆ ಗ್ರಂಥದಲ್ಲಿ ನಮಗೆ ರಚನೆಯನ್ನು ಮಾಡಿಕೊಟ್ಟಿರ್ತಾರೆ. ಶ್ರೀಹರಿಯ ಜೊತೆಗಿನ ತಮ್ಮ ಭಕ್ತಿಸಾರದ ಅನುಭವಗಳನ್ನೆಲ್ಲ ಶಬ್ದಗಳ ದ್ವಾರ ನಾರಾಯಣನನ್ನು ವರ್ಣಿಸುತ್ತಾ ಜಗನ್ನಾಥದಾಸರು ಜ್ಞಾನದ ತತ್ವಾಮೃತವನ್ನು ಈ ಮೇರುಕೃತಿ ಹರಿಕಥಾಮೃತ ಸಾರದಿ ಬೀರಿದ್ದಾರೆ. ಆದುದರಿಂದ ಬದುಕಿನ ಸಾರ್ಥಕ್ಯದ ಕಿರಣವಾಗಿ ನಿಲ್ಲುವ ಈ ಮೇರುಕೃತಿಯ ಪಾರಾಯಣ ಅನುಸಂಧಾನ ಮಾಡಬೇಕು. ಭವದ ಈ ಬದುಕಿನ ಹಾದಿಯಲ್ಲಿ ಶ್ರೀಮಂತಿಕೆ, ದಾರಿದ್ರ್ಯ, ಸುಖ, ಕಷ್ಟ, ಹೊಗಳಿಕೆ, ನಿಂದನೆ ಅದೇನೇ ಎದುರಾಗಲಿ ಬಿಡದೆ ಭಗವಂತನ ನೆನೆಮನವೇ ಎಂದು ಜಗನ್ನಾಥದಾಸರು ಜೀವನ ಸಾರ್ಥಕ್ಯಕ್ಕೆ ಕೊಟ್ಟ ಸ್ತೋತ್ರ ಸೂತ್ರ ಈ ಶ್ರೀ ಹರಿಕಥಾಮೃತ ಸಾರ. ಅಣ್ಣಪ್ಪ ಬಿ ಗೌಡ, ವಿಶ್ವ ಪ್ಲಸ್ ಟಿವಿ, ಮಳಖೇಡ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.